ಸಿಎಂ ಸಾಹೇಬ್ರೆ ಎಚ್ ಕೆ ಪಾಟೀಲ್ ಮಾತಾಡ್ತಾ ಇದ್ದೇನೆ, ಕೇಳ್ತದಲ್ರಿ? ನಾನು ನೀವು ಮಾತಾಡಿದ ಮೇಲೆ ನೀವು ಹೇಳಿದಂತೆ ನಿರಂಜನ್ ಹಿರೇಮಠ ಅವ್ರ ಮನೆಯೊಳಗೆ ಬಂದಿದ್ದೇನೆ ಈಗ. ಅವರು ನಿಮ್ಮ ನಿರ್ಣಯ ಏನು ಸಿಐಡಿಗೆ ಒಪ್ಪಿಸೋದಕ್ಕೆ, ಆಮೇಲೆ ಫಾಸ್ಟ್ ಟ್ರ್ಯಾಕ್ ಸ್ಪೆಷಲ್ ಕೋರ್ಟ್ ಮಾಡೋದಕ್ಕೆ ಬಹಳ ಒಂದು ಸ್ವಲ್ಪ ಸಮಾಧಾನ ತಂದಿದೆ ಅವ್ರ ಮನಸ್ಸಿಗೂ. ಹಲೋ, ಎಲ್ಲ ಹೇಳಿದೆ ಅವ್ರಿಗೆ, ಹೇಳಿದೆ. ನೀವು ಮಾತಾಡ್ರಿ, ಅವರಿಗೆ ಕೊಡ್ತೀನಿ, ನಿರಂಜನ್ ಅವ್ರಿಗೆ. ಸರ್ ನಮಸ್ಕಾರ ಸರ್ ನಮಸ್ಕಾರ ಸರ್, ನಾನು ನಿರಂಜನ್ ಹಿರೇಮಠ ಸರ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ಸರ್ ಹ್ಞೂ ಸರ್. ಹ್ಞೂ ಸರ್. ಹ್ಞೂ ಸರ್. ಹೌದು ಸರ್. ಅದೇ ತಾವು ಏನ್ ಮಾಡಿದ್ರಿ ಸರ್, ನಾನು ಎಷ್ಟು ಇದಕ್ಕೆ ಧನ್ಯವಾದ ಹೇಳಿದ್ರು ಕಡಿಮೆ ಸರ್. ಹ್ಞೂ ಸರ್. ವಿಶೇಷ ನ್ಯಾಯಾಲಯ ಮಾಡಿ ಇವರಿಗೆ ಮಾಡಿಸ್ತೀವಿ. ಆಯ್ತು ಸರ್, ತಾವು ಮಾಡಿದ್ದಕ್ಕೆ ನನ್ನ ಕುಟುಂಬ ಮತ್ತು ನನ್ನ ಎಲ್ಲಾ ರೀತಿಯಿಂದ ಎಲ್ಲಾ ಮಠಾಧೀಶರ ಪರವಾಗಿ ತಮಗೆ ಅಭಿನಂದನೆ ಸರ್. ನಮ್ಮ ಸಮಾಜ ಯಾವಾಗಲೂ ಕೂಡ ಈ ಒಂದು ನಿರ್ಧಾರಕ್ಕೆ ಕಾನೂನು ಸಚಿವರಿಗೆ, ಮುಖ್ಯಮಂತ್ರಿಗಳಿಗೆ, ಗೃಹ ಸಚಿವರಿಗೆ ಮತ್ತೆ ಎಲ್ಲರೂ ಕೂಡ ಏನು ಇದಕ್ಕೆ ಕಾಯ್ದೆಗೆ ತಂದಿರಿ, ಎಂಎಲ್ಎ ಪ್ರಪ್ರಥಮವಾಗಿ ಎಂಎಲ್ಎ ಪ್ರಸಾದ್ ಅವರಿಗೆ, ಈ ಮಿಂಡೇಶ್ವರಿ ಅವರು ಎಲ್ಲರೂ ಏನು ವಿಶ್ವ ಪ್ರಯತ್ನ ಮಾಡಿ ಇನ್ನೊಂದೇ ಕೆಲಸ ಮಾಡಿ ನಮಗೆಲ್ಲ ರೀತಿಯಿಂದ ಆದೇಶ ಬೇಗನೆ ಮಾಡಿಸಿರಿ ಸರ್. ನ್ಯಾಯ ಕೊಡಿಸುವಂತ ಕೆಲಸ ಮಾಡೀವಿ. ಆಗಲಿ ಸರ್, ಆಗಲಿ ಸರ್. ಇದಕ್ಕೆ ಎಸ್ ಸರ್, ಆಗಲಿ ಸರ್. ಧನ್ಯವಾದ ಸರ್ ಮಾಡಿದ್ದಕ್ಕೆ. ನಾನು ಎಷ್ಟು ಕೃತಜ್ಞತೆ ಸಲ್ಲಿಸಿದ್ರು ಕಡಿಮೆ ಸರ್. ಸರ್ ವೆರಿ ಸಾರಿ. ಆಗಲಿ ಸರ್, ಆಗಲಿ ಸರ್. ಥ್ಯಾಂಕ್ ಯು ಸರ್. ಪರವಾಗಿರ್ತೀವಿ. ಅದೇ ಸರ್, ಆಗಲಿ ಸರ್. ಪರವಾಗಿರ್ತೀವಿ. ಆಗಲಿ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ರೈಟ್ ಸರ್, ಆಮೇಲೆ ಮಾತಾಡ್ತೀನಿ. ಹಿಂದೆ